ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಈ ವಿಡಿಯೋದಲ್ಲಿ ನಾನು ಒಂದು ಡಿಸೈನರ್ ಬ್ಲೌಸು ಬ್ಯಾಕ್ ಡೀಪ್ಗೆ ನೆಟ್ಟೆಡ್ ಹಾಕಿ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ಮಾರ್ಜಿನ್ ಸಮ ಇರಬೇಕು ಅಂದರೆ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಅದಾದಮೇಲೆ ನಮ್ಗೆ ನನಗೆ ಬ್ಲೌಸ್ ಲೆಂತ್ ಬೇಕಾಗಿರೋದು 14.5. ನಾನು 1 ಇಂಚ್ ಆ್ಯಡ್ ಮಾಡಿ 15.5ಗೆ ಒಂದು ಮಾರ್ಕ್ ಅನ್ನೋದು ಮಾಡ್ಕೋತೀನಿ. ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಸ್ಟ್ರೈಟ್ ಲೈನ್ ಒಂದು ಡ್ರಾ ಮಾಡ್ತೀನಿ. ಇಷ್ಟಾದಮೇಲೆ ನಾನೀಗ ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಾ ಇದ್ದೀರೋ ಹೊಸದಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಶೋಲ್ಡ್ರು ಬೋಟ್ ನೆಕ್ ಮೆಜರ್ಮೆಂಟ್ಗೆ ತಗೋತಾ ಇದ್ದೀನಿ. ನಾನು 7.75 ಇಲ್ಲಿ ಶೋಲ್ಡ್ರ್ ತಗೋತೀನಿ. ಆರ್ಮೋಲ್ ಡೌನು 7.5 ತಗೋತೀನಿ. ಈ ರೀತಿ ತೊಗೊಂಡು ಒಂದು ಸ್ಟ್ರೈಟ್ ಲೈನ್ ಹಾಕ್ಕೋತೀನಿ. ಇಷ್ಟಾದಮೇಲೆ ಅಲ್ಲೂ ಸಹ ನಾನು 7.75ಗೆ ಒಂದು ಮಾರ್ಕಿಂಗ್ ಮಾಡಿಕೊಂಡು ಈ ಶೋಲ್ಡ್ರಿಂದ ಆರ್ಮೋಲ್ಗೆ ಮಾರ್ಕಿಂಗ್ ಅನ್ನೋದು ಹಾಕ್ಕೋತೀನಿ. ಈಗ ಆರ್ಮೋಲ್ ರೌಂಡಿಂಗ್ ನಾನು 1 ಇಂಚಿಗೆ ತಗೋತೀನಿ. 1 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು 1 ಇಂಚಿಗೆ ಮಾರ್ಕಿಂಗ್ ಅನ್ನೋದು ತಗೋತೀನಿ. ಇಷ್ಟಾದಮೇಲೆ ನಾನು ಚೆಸ್ಟ್ ನಾನು 9.5 ತಗೋತೀನಿ. ವೇಸ್ಟ್ ಬಂದು 7.75 ತಗೋತೀನಿ. ಡಾಟ್ ಮಾರ್ಕ್ 1 ಇಂಚಿಗೆ ಎಕ್ಸ್ಟ್ರಾ 2 ಇಂಚಸ್ಸು, ಇಲ್ಲಿ 2 ಇಂಚಸ್ಸು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ. ಇಷ್ಟಾದಮೇಲೆ ಸ್ಟ್ರೈಟ್ ಲೈನ್ ಒಂದು ಡ್ರಾ ಮಾಡ್ಕೊಳ್ಳಿ. ಈ ರೀತಿ ಡ್ರಾ ಮಾಡ್ಕೊಂಡಿದ್ದಾದಮೇಲೆ ಇವಾಗ ನೋಡಿ, 1/2 ಇಂಚು ನಾನು ಬೋಟ್ ನೆಕ್ ಇಡ್ತೀನಿ ಅಂತ ಹೇಳಿದ್ನಲ್ಲ, ಸೊ ಹಾಗಾಗಿ ನಾನು 1/2 ಇಂಚ್ ಡೌನ್ ಮಾಡಿ 7.5 ಆಫ್ ತೊಗೊಂಡು 3.5ಗೆ ಈ ಕರ್ವ್ ಸ್ಕೇಲಿಟ್ಟು ನಾನು ಈ ಲೈನ್ ಅನ್ನೋದು ಡ್ರಾ ಮಾಡ್ಕೋತೀನಿ. ನೋಡಿ, ಇಷ್ಟಾದಮೇಲೆ ಈಗ ನಾನು ನೆಕ್ ಬಿಡ್ತು ನಾನು 4.5 ತಗೋತೀನಿ. ಇನ್ನು ಉಳಿದಿದ್ದು 3.25 ಶೋಲ್ಡ್ರಿಗೆ ಇಡ್ತೀನಿ. ಸೊ ನಾನು ಡೀಪ್ ಇಲ್ಲಿ ನನಗೆ 4.25 ಬೇಕು ರೆಡಿ, ನಾನು 5 ತಗೋತೀನಿ. ಇಷ್ಟಾದಮೇಲೆ ಉಳಿದಿದ್ದು ಡೀಪ್ಗೆ ಮಾರ್ಕ್ ಮಾಡಿಕೊಂಡು 4.25 ಇಲ್ಲೂ ಸಹ ಮಾರ್ಕ್ ಮಾಡ್ಕೊಂಡು ಸ್ಟ್ರೈಟ್ ಲೈನ್ ಹಾಕ್ಕೋಬೇಕು. ನೆಕ್ ಹತ್ರ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಂಡು ನಾನಿಲ್ಲಿ ರೌಂಡ್ ಶೇಪ್ ಅನ್ನೋದು ಡ್ರಾ ಮಾಡ್ಕೋತೀನಿ. ನೋಡಿ, ಈ ರೀತಿ ರೌಂಡ್ ಶೇಪ್ ಅನ್ನೋದು ಡ್ರಾ ಮಾಡ್ಕೋತೀನಿ. 1/2 ಇಂಚು ನಾನು ಡೌನ್ ಹೇಳಿದ್ನಲ್ಲ, ಅದು ಮಾರ್ಕ್ ಮಾಡ್ಕೋತೀನಿ. ಈಗ ಡಾಟ್ ಮಾರ್ಕು ಶೋಲ್ಡ್ರಿಗೆ ಕರೆಕ್ಟಾಗಿ ಸ್ಟ್ರೈಟ್ ಲೈನ್ ಒಂದು ಇಟ್ಕೊಂಡು ಸ್ಕೇಲು ಬಾಟಮ್ ಅನ್ನೋದು ನೀವಲ್ಲಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಡಾಟ್ಸ್ಗೆ 1 ಇಂಚ್ ಎಕ್ಸ್ಟ್ರಾ ಏನು ಬಿಟ್ಟಿರ್ತಾರೋ ಅದರಲ್ಲಿ 1/2 ಇಂಚ್ಗೆ. ಸೊ ಈಗ ಮಾರ್ಕಿಂಗ್ ಮೇಲೇ ನಾನು ಕಟ್ ಮಾಡ್ಕೋತೀನಿ. ನಾನು ಶೋಲ್ಡ್ರು 1/2 ಇಂಚ್ ಡೌನ್ ಮಾಡಿರೋದೆಲ್ಲ ಮತ್ತೆ ಕಟ್ ಮಾಡ್ಕೋತೀನಿ. ಈಗ ಮಾರ್ಕಿಂಗ್ ಮೇಲೇ ಏನಿದೆಯೋ ಅದು ಕಟ್ ಮಾಡ್ಕೋತೀನಿ. ನೋಡಿ, ಈ ರೀತಿಯಾಗಿ ಈಗ ಬಾಟಮಲ್ಲಿ ನಾನು ಎಕ್ಸ್ಟ್ರಾ ಕ್ಲಾತ್ ಏನು ಲೈನ್ ಹಾಕಿದ್ದೀನೋ ಅದನ್ನು ನೀಟಾಗಿ ಕಟ್ ಮಾಡ್ಕೋತೀನಿ. ಯಾರೆಲ್ಲ ನಮ್ಮ ವೀಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋ ನೋಡಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಈ ರೀತಿ ಆದಮೇಲೆ ನಾನು ಫೋಲ್ಡಿಂಗ್ ಅನ್ನೋದು ಆ ಕಡೆದು ಮಾರ್ಕಿಂಗ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ನಾವು ಸ್ಟ್ರೈಟ್ ಲೈನ್ ಹಾಕ್ಕೋತೀನಿ. ನೋಡಿ, ಡಾಟ್ ಮಾರ್ಕ್ದಿದು. ಇಷ್ಟಾದಮೇಲೆ ನಾನು ನೆಕ್ಗೆ ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಟ್ಯಾಪ್ ಮಾಡಿಕೊಂಡ್ರೆ ಆ ಕಡೆ ಅಂಟುತ್ತೆ ಅಂತ ಟ್ಯಾಪ್ ಮಾಡ್ಕೋತೀನಿ. ಇಷ್ಟಾದಮೇಲೆ ನಾನು ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡ್ಕೋತೀನಿ. ನೋಡಿ, ಈ ರೀತಿಯಾಗಿ ಇಟ್ಕೊಂಡು ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೋತೀನಿ. ಅದು ಹೇಗಿದೆಯೋ ಹಾಗೇ. ನೋಡಿ, ಈ ರೀತಿಯಾಗಿ ಕಟ್ ಮಾಡ್ಕೊಡ್ತೀನಿ. ಈಗ ನಾನು ನೆಕ್ ಅನ್ನೋದನ್ನು ನಾನೇನು ಮಾರ್ಕಿಂಗ್ ಮಾಡಿದ್ದೀನೋ ಅದನ್ನ ಕಟ್ ಮಾಡ್ಕೋತೀನಿ. ನೆಕ್ ಬಿಡ್ತಿದೆಯಲ್ಲ ಅದು. ನೋಡಿ, ಈ ರೀತಿಯಾಗಿ ಕಟ್ ಮಾಡಿ ಸೈಡ್ಗಿಟ್ಟು ಈಗ ಮೇನ್ ಪೀಸ್ ಮೇಲೆ ನಾನು ಹಾಕ್ಕೊಂಡು 1/4 ಇಂಚ್ ಮಾರ್ಜಿನಲ್ಲಿ ನಾನು ಸ್ಟಿಚ್ ಹಾಕ್ಕೋತೀನಿ. ನೀವಿಲ್ಲಿ ಗುಂಡು ಪಿನ್ನಲ್ಲಿ ನೀಟಾಗಿ ಬಟ್ಟೆನ ಸೆಕ್ಯೂರ್ ಮಾಡಿಕೊಂಡು ಸ್ಟಿಚ್ಚನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ.
ಜಾರುತ್ತೆ ಅದು ಕ್ಲಾತು. ಸೊ ಹಾಗಾಗಿ ನಾನು ಗುಂಡ್ಪಿನ್ ಅನ್ನೋದು ಹಾಕ್ಕೋತಾ ಇದ್ದೀನಿ. ಈ ರೀತಿ ಗುಂಡ್ಪಿನ್ ಹಾಕ್ಕೊಂಡು 1/4 ಇಂಚ್ ಮಾರ್ಜಿನಲ್ಲಿ ನೀವು ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಹೋಗಿ. ಈ ರೀತಿಯಾಗಿ ನೀಟಾಗಿ ಸ್ಟಿಚ್ ಹಾಕ್ಕೊಳ್ಳಿ. ಎಕ್ಸ್ಟ್ರಾ ಕ್ಲಾತ್ ಏನಿದೆಯೋ ಮೈನ್ ಕ್ಲಾತ್ನ ಅದನ್ನ ನೀಟಾಗಿ ಕಟ್ ಮಾಡ್ಕೊಂಬಿಡಿ. ನೋಡಿ ನಿಮ್ಗೆ ಗೊತ್ತಾಗುತ್ತೆ ಈಗ ಅದು ಸ್ವಲ್ಪ ಬ್ರಾಡಾಗಿ ಹೋಗಿದೆಯಾ ಇಲ್ಲ ಕರೆಕ್ಟಾಗಿದೆಯಾ ಅಂತ ನೀವು ಆ ಪೀಸ್ನಿಟ್ಟು ಚೆಕ್ ಮಾಡ್ಕೋಬೋದು. ಮೇನ್ ಕ್ಲಾತ್ನ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡಿಕೊಂಡು ನೀಟಾಗಿ ಕಟ್ ಮಾರ್ಕ್ಸ್ ಅನ್ನೋದು ಇಟ್ಕೋಬೇಕು. ನೀಟಾಗಿ ಕಟ್ ಮಾರ್ಕ್ಸ್ ಇಟ್ಕೋಬೇಕು. ನಾನಿಲ್ಲಿ ನೀಟಾಗಿ ಸ್ಟಿಚ್ 1/4 ಇಂಚಿಗೆ ಬಂದಿಲ್ಲ, ಸೊ ಹಾಗಾಗಿ ಇನ್ನೊಂದು ಸ್ಟಿಚ್ ಹಾಕ್ಕೋತಾ ಇದ್ದೀನಿ. ಇಷ್ಟಾದಮೇಲೆ ಈ ರೀತಿ ಇನ್ನೊಂದು ಸ್ಟಿಚ್ ಹಾಕ್ಕೊಂಡಿದ್ದಾದಮೇಲೆ ಕಟ್ ಮಾರ್ಕ್ಸು ನೀಟಾಗಿ ಇಟ್ಕೊಂಡು ಲೈನಿಂಗ್ ಮೇಲೇ ಇನ್ನೊಂದು ಸ್ಟಿಚ್ ಅನ್ನೋದು ಹಾಕೋಣ. ಈ ರೀತಿಯಾಗಿ ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಹೋಗಬೇಕು. ಆ ಎಕ್ಸ್ಟ್ರಾ ಕೂಳೆ ಏನಿದೆಯೋ ಅದು ಲೈನಿಂಗ್ ಕಡೆ ಬರೋ ಥರ ನಾವು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಅನ್ನೋದು ಹಾಕಬೇಕು. ಬಟ್ಟೆನ ಎಳಿಬೇಡಿ, ಎಳಿದಿರ ನೀಟಾಗಿ ಸ್ಟಿಚ್ ಅನ್ನೋದು ಹಾಕಬೇಕು. ಈ ರೀತಿ ಸ್ಟಿಚ್ ಹಾಕ್ಕೊಂಡು ಈ ಥರ ಫೋಲ್ಡ್ ಮಾಡ್ಕೊಳ್ಳೋಣ. ಈಗ ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು 1/4 ಇಂಚ್ ಮಾರ್ಜಿನಲ್ಲಿ ಮೇನ್ ಪೀಸ್ ಮೇಲೆ ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಹೋಗಬೇಕು. ನೀಟಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಅನ್ನೋದು ಹಾಕ್ಕೊಳ್ಳಿ. ದಯವಿಟ್ಟು ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ. ಯಾರಿಗಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಅನ್ನೋದನ್ನು ನೋಡಿ. ಇಷ್ಟು 1/4 ಇಂಚಿಗೆ ಸ್ಟಿಚ್ ಆದಮೇಲೆ ನಾವು ಈಗ ಪೂರ್ತಿಯಾಗಿ ಲೈನಿಂಗ್ನ ಅಟ್ಯಾಚ್ ಅನ್ನೋದು ಮಾಡ್ಕೊಳ್ಳೋಣ. ಸುತ್ತು ಈ ರೀತಿಯಾಗಿ ಸುತ್ತು ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳೋಣ. ನೀಟಾಗಿ ಬಟ್ಟೆನ ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ ಎರಡನ್ನೂ ನೀಟಾಗಿಟ್ಟು ಸ್ಟಿಚ್ ಮಾಡ್ಕೋಬೇಕು. ಈ ರೀತಿಯಾಗಿ ಸ್ಟಿಚ್ ಅನ್ನೋದು ಮಾಡ್ಕೊಳ್ಳೋಣ. ಈಗ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆಯೋ ಅದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಬಿಡೋಣ. ಈ ರೀತಿ ನೀಟಾಗಿ ಎಕ್ಸ್ಟ್ರಾ ಫ್ಯಾಬ್ರಿಕ್ ಪೂರ್ತಿ ಕಟ್ ಮಾಡ್ಕೊಬಿಡಿ. ನೋಡಿ ಇಷ್ಟಾದಮೇಲೆ ಈಗ ನಾವು ಡಾಟ್ಸ್ ಅನ್ನು ಮಾರ್ಕ್ ಏನು ಮಾಡ್ಕೊಂಡಿದ್ದೀವೋ ಆ ಡಾಟ್ ಮಾರ್ಕ್ನ ಸ್ಟಿಚ್ ಮಾಡ್ಕೊಳ್ಳೋಣ. ಡಾಟ್ ಮಾರ್ಕ್ನ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಕೆಳಗಡೆ ಪಟ್ಟಿ ಅನ್ನೋದನ್ನು ಅಟ್ಯಾಚ್ ಮಾಡೋಣ. ಫಸ್ಟು ಡಾಟ್ ಮಾರ್ಕು ಇಟ್ಕೊಂಡು ನೀಟಾಗಿ ಹಾಫ್ ಇಂಚ್ ನಾವೇನಕ್ಕೆ ಹಾಕಿದ್ವಿ, ಹಾಫ್ ಇಂಚ್ ಏನು ಮಾರ್ಕಿಂಗ್ ಹಾಕಿದ್ದೀವೋ ಆ ರೀತಿಯಾಗಿ ಡಾಟ್ ಅನ್ನೋದು ಇಟ್ಕೊಂಡು ಈ ರೀತಿ ಫಿನಿಶಿಂಗ್ ಕೊಟ್ಕೊಳ್ಳಿ. ಈಗ ನಾವು ಬಾಟಮ್ಗೆ ಪಟ್ಟಿ ಅನ್ನೋದನ್ನು ಅಟ್ಯಾಚ್ ಮಾಡೋಣ. ಈ ರೀತಿಯಾಗಿ ಹಾಫ್ ಇಂಚಿಗೆ ಫೋಲ್ಡ್ ಮಾಡ್ಕೊಳ್ಳಿ. 1 ಇಂಚಷ್ಟು ತಗೊಂಡು ನೀವು ಹಾಫ್ ಇಂಚು ಫೋಲ್ಡ್ ಮಾಡಿಕೊಂಡು ನೋಡಿ ಈ ರೀತಿ ಪಟ್ಟಿ ನಿಮಗೆ ಎಷ್ಟು ಉದ್ದ ಬೇಕು ಅಷ್ಟು ಉದ್ದ ಕಟ್ ಮಾಡಿಕೊಂಡು ಹಾಫ್ ಇಂಚ್ ಮಾರ್ಜಿನಲ್ಲಿ ಒಂದು ಸ್ಟಿಚ್ ಅನ್ನೋದು ಹಾಕ್ಕೋಬೇಕು. ಈ ರೀತಿಯಾಗಿ ಸ್ಟಿಚ್ ಅನ್ನೋದು ಮುಗೀತು. ಇಷ್ಟಾದಮೇಲೆ ಆ ಲೈನಿಂಗ್ನ ಫೋಲ್ಡ್ ಮಾಡಿಕೊಂಡು ಲೈನಿಂಗ್ ಮೇಲೇ ಇನ್ನೊಂದು ಸ್ಟಿಚ್ ಅನ್ನೋದು ಹಾಕ್ಕೋತೀನಿ.
ನಿಮಗೇನೇ ಡೌಟ್ ಇದ್ದರೂ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಇಲ್ಲ ನಿಮ್ಗೆ ಯಾವ ಥರ ಬ್ಲೌಸ್ ಕಟ್ಟಿಂಗ್ ಬೇಕು ಅನ್ನೋದನ್ನು ನೀವು ಬೇಕಾದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿದ್ರು ನಾನು ನಿಮ್ಮ ಕ್ವೆಶನ್ಗೆ ನಾನು ಆನ್ಸರ್ ಅನ್ನೋದು ಮಾಡ್ತೀನಿ. ನೋಡಿ, ಇಷ್ಟಾದಮೇಲೆ ಎಕ್ಸ್ಟ್ರಾ ಕಟ್ ಮಾಡಿಕೊಂಡು ಈಗ ನಾನು ನೆಕ್ಕಿಗೆ ನೆಟ್ಟೆಡ್ ಪೀಸನ್ನ ಕೊಡ್ತೀನಿ. ನೆಕ್ಕಿಗೆ ನೆಟ್ ಅಟ್ಯಾಚ್ ಮಾಡ್ತೀನಿ. ಈ ರೀತಿಯಾಗಿ ನೆಟ್ ಅಟ್ಯಾಚ್ ಮಾಡ್ತೀನಿ. ಈಗ ನೆಟ್ಟನ್ನ ಕೆಳಭಾಗಕ್ಕಿಟ್ಟು ನೀವು ಬ್ಲೌಸ್ ಅನ್ನೋದನ್ನು ಮೇಲಿಟ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ನೆಟ್ಟು ಕಟ್ ಮಾಡ್ಕೊಳ್ಳಿ. ಈ ರೀತಿ ಕಟ್ ಮಾಡಿಕೊಂಡು ಈಗ ನೆಟ್ಟೇನಿಟ್ಟು ನೀವು ನೋಡ್ಕೊಳ್ಳಿ, ಒಂದು ಸಲ ಪೀಸ್ ಕಟ್ ಮಾಡಿದ್ರಲ್ಲಿ ನೆಕ್ಕದದು ಇಟ್ಟು ನಿಮ್ಗೆ ನೆಕ್ ವಿಡ್ತ್ ಅನ್ನೋದು ಜಾಸ್ತಿ ಆಗುತ್ತಾ ಇಲ್ಲ ಕರೆಕ್ಟಾಗಿರುತ್ತಾ ಅಂತ ನೋಡ್ಕೊಳ್ಳಿ. ನೆಕ್ ವಿಡ್ತ್ ಜಾಸ್ತಿ ಆದರೆ ಫಿನಿಶಿಂಗ್ ಬರಲ್ಲ ನೀಟಾಗಿ. ಸೊ ಹಾಗಾಗಿ ಈ ರೀತಿ ಇಟ್ಟು ನೋಡ್ಕೊಂಡು ನೀವು ಬೇಕಾದ್ರೆ ನೋಡಿ, ಈ ರೀತಿ ಇಟ್ಟು ನೀವು ಗುಂಡು ಪಿನ್ ಹಾಕ್ಕೊಂಡು ನೀವು ಸ್ಟಿಚ್ ಅನ್ನೋದು ಮಾಡ್ಕೋಬೋದು. ನಾನು ಆ ರೀತಿ ನೆಕ್ ಪೀಸ್ ಎತ್ಕೊಂಡು ಮೆಜರ್ಮೆಂಟ್ ತಗೊಂಡು ಈಗ ಅದ್ರ ಮೇಲೇ ಒಂದು ಸ್ಟಿಚ್ ಅನ್ನೋದು ಹಾಕ್ಕೋತೀನಿ. ನೆಟ್ಟಿಗೆ ಅಟ್ಯಾಚ್ ಮಾಡ್ತೀನಿ ನೆಕ್ ಅನ್ನೋದನ್ನು. ಈ ರೀತಿಯಾಗಿ ಸುತ್ತು ನೆಕ್ ಪೀಸ್ ಏನಿದೆಯೋ ನೆಕ್ ಪೀಸ್ಗೆ ಅಟ್ಯಾಚ್ ಕೊಡ್ತೀನಿ ನೆಟ್ನ. ಇಷ್ಟಾದಮೇಲೆ ನಾನೀಗ ಆ ನೆಟ್ ಪೀಸ್ ಇರೋದು ಎಕ್ಸ್ಟ್ರಾ ಏನಿದೆಯೋ ಅದನ್ನ ಕಟ್ ಮಾಡಿಬಿಡ್ತೀನಿ. ಅದು ಫ್ಲವರ್ ಮಾಡೋಕ್ಕೆ ಯೂಸ್ ಆಗುತ್ತೆ ಅಂತ. ಸೈಡ್ಸ್ ಆದಮೇಲೆ ನಾವು ಬಾಟಮಲ್ಲೂ ಸಹ ಅದೇ ರೀತಿ ಆ ಪೀಸಸ್ ಯೂಸ್ ಆಗುತ್ತೆ ಅಂತ ಆ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಉಳಿದಿದ್ದೀನಿ ಮತ್ತೆ ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊತೀನಿ. ನೀವು ನೆಟ್ ಕಟ್ ಮಾಡ್ಬೇಕಾದ್ರೆ ಹುಷಾರಾಗಿ ಕಟ್ ಮಾಡ್ಕೊಳ್ಳಿ. ಮೇನ್ ಕ್ಲಾತ್ ಎಲ್ಲರೂ ಕಟ್ ಆಗಿಬಿಟ್ಟದ್ದು ಹುಷಾರಾಗಿ ನೀಟಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಆದಮೇಲೆ ಈ ಥರ ಫೋಲ್ಡ್ ಮಾಡಿಟ್ಟು ಬೋಟ್ ನೆಕ್ ಶೇಪಲ್ಲಿ ನೀವು ನೆಕ್ ಅನ್ನೋದು ಕಟ್ ಮಾಡ್ಕೋಬೇಕು. ಈಗ ನಾನು ಈ ರೀತಿ ಇಟ್ಟು 2.5 ಇಂಚಿಗೆ ಒಂದು ಮಾರ್ಕಿಂಗ್ ಮಾಡಿಕೊಂಡು ನೆಕ್ ಅನ್ನೋದನ್ನು ಕಟ್ ಮಾಡ್ಕೋತೀನಿ. ನೆಕ್ ಕಟ್ ಮಾಡಿ 2.5 ಇಂಚು ಉದ್ದ ತಗೊಂಡು ಅಲ್ಲಿಗೆ ಬೋಟ್ ನೆಕ್ ಶೇಪಲ್ಲಿ ಕಟ್ ಮಾಡ್ಕೋತೀನಿ. ಈ ರೀತಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ನೆಕ್ ಪಟ್ಟಿ ಅನ್ನೋದನ್ನು ಅಟ್ಯಾಚ್ ಮಾಡ್ತೀನಿ. ನೋಡಿ ನೆಕ್ ಪೀಸ್ ಏನಿದೆಯೋ ಅದರಲ್ಲಿ ಕ್ರಾಸಾಗಿ ಕ್ಲಾತನ್ನು ಕಟ್ ಮಾಡಿಕೊಂಡು ನೆಕ್ ಪೀಸ್ ಅಟ್ಯಾಚ್ ಮಾಡ್ತೀನಿ. ಇದಕ್ಕೆ ಈ ಥರ ಕ್ರಾಸಾಗಿ ಕಟ್ ಮಾಡಿಕೊಂಡ್ರೆ ನಿಮಗೆ ಪೀಸ್ ಟರ್ನಿಂಗ್ ಅನ್ನೋದು ಚೆನ್ನಾಗಾಗುತ್ತೆ. ಎರಡನ್ನೂ ಅಟ್ಯಾಚ್ ಮಾಡಿಕೊಂಡು ನೆಕ್ಕಿಗೆ ಡಬಲ್ ಫೋಲ್ಡ್ ಮಾಡಿಕೊಂಡು 1/4 ಇಂಚ್ ಮಾರ್ಜಿನಲ್ಲಿ ಸ್ಟಿಚ್ ಹಾಕ್ಕೋತೀನಿ. ಈ ರೀತಿ 1/4 ಇಂಚ್ ಮಾರ್ಜಿನಲ್ಲಿ ಸ್ಟಿಚ್ ಹಾಕ್ಕೊಂಡಿದ್ದಾದಮೇಲೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಇದ್ದರೆ ನೀವು ಕೂಳೆ ಕಡೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಇದ್ದರೆ ಕಟ್ ಮಾಡ್ಕೊಬಿಡಿ. ನೋಡಿ ಈ ರೀತಿ ಕಟ್ ಮಾಡ್ಕೋಬೇಕಾದ್ರೆ ನೀಟಾಗಿ ಕಟ್ ಮಾಡ್ಕೊಳ್ಳಿ, ಮೇನ್ ಕ್ಲಾತ್ ಕಟ್ ಆಗದೆ ಇರೋ ಥರ. ಇಷ್ಟಾದಮೇಲೆ ನೀವು ಫೋಲ್ಡ್ ಮಾಡಿಕೊಂಡು ಆ ಲೈನಿಂಗ್ ಮೇಲೇ ಇನ್ನೊಂದು ಸ್ಟಿಚ್ ಅನ್ನೋದು ಹಾಕ್ಕೋಬೇಕು. ಫೋಲ್ಡ್ ಮಾಡಿ ಆ ಲೈನಿಂಗ್ ಮೇಲೇ ಇನ್ನೊಂದು ಸ್ಟಿಚ್ ಹಾಕಿ ಇನ್ನೊಂದು ಫೋಲ್ಡ್ ಮಾಡಿ ನೀವು ನೆಟ್ ಮೇಲೆ ಸ್ಟಿಚ್ ಅನ್ನೋದು ಹಾಕ್ಕೋಬೇಕು.
ಈಗ ನೆಟ್ ಮೇಲೆ ಫಿನಿಶಿಂಗ್ಗೆ ನಾವು ಸ್ಟಿಚ್ ಅನ್ನೋದು ಹಾಕ್ಕೋತಾ ಇದ್ದೀನಿ. ಈ ರೀತಿಯಾಗಿ ಈಗ ನಾನು ನೆಕ್ಕಿಗೆ ಬೋಟ್ ನೆಕ್ ಶೇಪ್ಗೆ ಮತ್ತು ಈ ಕಡೆ ಡೀಪ್ ನೆಕ್ಗೆ ಎರಡಕ್ಕೂ ಈ ಥರ ಸ್ಟೋನ್ ಲೇಸ್ ಅಂತ ತಗೊಂಡು ನಾನು ಗ್ಲೂ ಹಾಕಿ ಅಂಟಿಸ್ಬಿಟ್ಟು ಮತ್ತು ಕೈಯಲ್ಲೇ ಸ್ಟಿಚ್ ಅನ್ನೋದು ಮಾಡ್ಕೋತೀನಿ. ಸೊ ಯಾಕಂದರೆ ಅದ್ರ ಮೇಲೆ ಆ ಮಣಿ ಮೇಲೆ ಸ್ಟಿಚ್ ಬರೋಲ್ಲ. ಸೊ ಹಾಗಾಗಿ ನಾನು ಗ್ಲೂ ಅಲ್ಲಿ ಅಂಟಿಸ್ಬಿಟ್ಟು ಆಮೇಲೆ ಕೈಯಲ್ಲೇ ಒಂದು ಸ್ಟಿಚ್ ಅನ್ನೋದು ಹಾಕ್ಕೋತೀನಿ. ನೋಡಿ ಮುಗೀತು. ಇಷ್ಟಾದಮೇಲೆ ನಾನು ಈ ನೆಟ್ ಮೇಲೆ ಗ್ಲೂ ಅಲ್ಲಿ ಈ ಥರ ಒಂದು ಸ್ಟೋನ್ಸ್ ಅನ್ನೋದನ್ನು ಅಂಟಿಸ್ತೀನಿ. ಈ ರೀತಿಯಾಗಿ ಗ್ಲೂ ನೀಟಾಗಿ ಸ್ಪ್ರೆಡ್ ಮಾಡಿ ಸ್ಟೋನ್ಸ್ ಅನ್ನೋದನ್ನು ಅಂಟಿಸ್ತೀನಿ. ಪೂರ್ತಿಯಾಗಿ ಅಂಟಿಸಿದ ಮೇಲೆ ನಿಮಗೆ ಫಿನಿಶಿಂಗ್ ಹೇಗಿದೆ ಅಂತ ನಾನು ತೋರಿಸ್ತೀನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.